ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯಾಕಾಂಡಕ್ಕೆ ಸ್ವಾಗತ. ಒಂದೆಡೆ ಅಯೋಧ್ಯೆ ಶ್ರೀರಾಮನ ಪಟ್ಟಾಭಿಷೇಕದ ಸಡಗರ ಸಂಭ್ರಮದಲ್ಲಿ ಮುಳುಗಿದ್ದರೆ, ಇನ್ನೊಂದೆಡೆ ಮಂಥರೆಯ ದುರ್ಬೋಧೆಯಿಂದಾಗಿ ಕೈಕೇಯಿಯು ದಶರಥನಲ್ಲಿ ಶ್ರೀರಾಮನನ್ನು ವನವಾಸಕ್ಕೆ ಕಳಿಸಬೇಕು ಎಂಬ ವರವನ್ನು ಕೇಳಿ ಪಡೆದಿದ್ದಾಳೆ. ದಶರಥನು ಆ ಮಾತಿಗೆ ಒಪ್ಪಲಾಗದೆ, ಬಿಡಲೂ ಆಗದೆ ಸೂರ್ಯೋದಯವೇ ಆಗದಿರಲೆಂದು ಪರಿತಪಿಸುತ್ತಿರುವನು. ಇತ್ತ ಸೂರ್ಯು ಎಂದಿನಂತೆಯೇ ಸೂರ್ಯೋದಯವಾಗಿ ಮಂಗಳ ವಾದ್ಯಗಳು ಮೊಳಗುತ್ತಿರುವಾಗ, ರಾಜದ್ವಾರದಲ್ಲಿ ಮಂತ್ರಿಗಳು ಸೇವಕರು ತಂಡ ತಂಡವಾಗಿ ನೆರೆದಿದ್ದರು. ಸೂರ್ಯೋದಯವಾದರೂ ದಶರಥ ಮಹಾರಾಜರು ಇನ್ನೂ ಎಚ್ಚರವಾಗದಿರಲು ಏನು ವಿಶೇಷ ಕಾರಣವಿರಬಹುದು ಎಂದು ಅವರೆಲ್ಲರೂ ತಮ್ಮ ತಮ್ಮಲ್ಲೇ ಆಡಿಕೊಳ್ಳುತ್ತಿದ್ದರು. ಮಹಾರಾಜರು ರಾತ್ರಿಯ ಕೊನೆಯ ಜಾವದಲ್ಲೇ ಎದ್ದು ಬಿಡುತ್ತಿದ್ದರು. ಅಂದರೆ ಬೆಳಗಿನ ಮುಂಜಾವದಲ್ಲಿಯೇ ಬೆಳಗಾಗುವ ಮುನ್ನವೇ ಏಳುತ್ತಿದ್ದರು. ಆದರೆ ಇಂದು ಇಷ್ಟರವರೆಗೆ ಮಲಗಿರುವುದು ನೋಡಿದರೆ ನಮಗೆ ತುಂಬಾ ಆಶ್ಚರ್ಯವಾಗುತ್ತಿದೆ. ಎಲೈ ಸಮಂತ್ರ, ನೀನು ಹೋಗಿ ಮಹಾರಾಜರನ್ನು ಎಚ್ಚರಿಸು. ಅವರ ಅಪ್ಪಣೆ ಪಡೆದು ನಾವೆಲ್ಲ ಕೆಲಸಕ್ಕೆ ತೊಡಗೋಣ. ಆಗ ಮಹಾಮಂತ್ರಿ ಸುಮಂತ್ರನು ಅರಮನೆಯನ್ನು ಪ್ರವೇಶಿಸುತ್ತಲೇ ಅಲ್ಲಿಯ ವಿಷಾದಕರ ದೃಶ್ಯವನ್ನು ನೋಡಿ ಭಯಗೊಂಡನು. ಅಲ್ಲಿ ಅದೃಶ್ಯವಾಗಿದ್ದ ಯಾವುದೋ ಭೂತವು ತನ್ನನ್ನು ತಿನ್ನಲು ಬರುತ್ತದೋ ಎಂದು ಅವನಿಗೆ ಅನಿಸಿತು. ವಿಷಾದ ಹಾಗೂ ವಿಪತ್ತುಗಳು ಅಲ್ಲಿ ಬೀಡು ಬಿಟ್ಟಿರುವಂತೆ ಕಂಡಿತು. ಕೇಳಿದರೆ ಯಾರೂ ಮಾತಾಡಲೊಲ್ಲರು. ಕೊನೆಗೆ ಅವನು ದಶರಥ ಮಹಾರಾಜರು ಮತ್ತು ಕೈಕೇಯಿಯು ಇದ್ದ ಮಂದಿರವನ್ನು ಪ್ರವೇಶಿಸಿದನು. ಮಹಾರಾಜರಿಗೆ ಜಯವಾಗಲಿ ಎಂದು ತಲೆಬಾಗಿ ವಂದಿಸಿ ಕುಳಿತುಕೊಂಡನು. ಮಹಾರಾಜರ ಸ್ಥಿತಿಯನ್ನು ನೋಡಿ ಮಂತ್ರಿಯು ಚಿಂತಾಕ್ರಾಂತನಾದನು. ಸರೋವರದಿಂದ ಕಿತ್ತು ಬಿಸಾಡಿದ ಕಮಲದಂತೆ ಮಹಾರಾಜರು ನೆಲದ ಮೇಲೆ ಬಿದ್ದಿರುವರು. ಅವರ ಮುಖವು ಬಿಳಿಚಿ ಹೋಗಿ ಚಿಂತಾಕುಲರಾಗಿದ್ದಾರೆ. ಭಯದಿಂದ ಮಂತ್ರಿಯ ಬಾಯಿಂದ ಮಾತೇ ಹೊರಡದು. ಆಗ ಅಮಂಗಳಳು ಶುಭಹೀನಳು ಆದ ಕೈಕೇಯಿಯು ಇಂತು ನುಡಿಯುತ್ತಾಳೆ. ಮಹಾರಾಜರಿಗೆ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ. ಅದರ ಕಾರಣ ಜಗದೀಶ್ವರನೇ ಬಲ್ಲ. ಬೆಳಗಾಗುವವರೆಗೆ ರಾಮ ರಾಮ ಎಂದು ಹೊರಳುತ್ತಲೇ ಇದ್ದರು. ಆದರೆ ಏಕೆ ಹೀಗೆ ಎನ್ನುವುದನ್ನು ಅವರು ಹೇಳಲೊಲ್ಲರು. ಸುಮಂತ್ರ, ನೀನು ಬೇಗನೆ ರಾಮನನ್ನು ಕರೆದುತ ಅನಂತರ ಕ್ಷೇಮ ಸಮಾಚಾರ ಕೇಳುವೆಯಂತೆ. ಮಹಾರಾಜರ ಮುಖಭಂಗಿಯನ್ನು ಕಂಡು ರಾಣಿಯು ಏನೋ ಕುತಂತ್ರ ನಡೆಸಿರುವಳು ಎಂದು ಊಹಿಸಿ ಸುಮಂತ್ರನು ಅಲ್ಲಿಂದ ಹೊರಟು ಹೋದನು. ಸುಮಂತ್ರನು ಯೋಚನೆಯಿಂದ ವಿಕಳನಾಗಿದ್ದನು. ಮುಂದಕ್ಕೆ ಕಾಲು ಬೀಳಲೊಲ್ಲದು. ಅವನು ಯೋಚಿಸುತ್ತಿದ್ದಾನೆ. ರಾಮನನ್ನು ಕರೆದು ಅರಸರು ಏನು ಹೇಳುವರು? ಧೈರ್ಯ ತಂದುಕೊಂಡು ಅವನು ಮಹಾದ್ವಾರಕ್ಕೆ ಬಂದನು. ಅವನ ಸಪ್ಪೆ ಮೋರೆಯನ್ನು ಕಂಡು ಎಲ್ಲ ಜನರು ಅವನನ್ನು ಏನು ಸಮಾಚಾರ ಎಂದು ಕೇಳತೊಡಗಿದರು. ಎಲ್ಲರಿಗೂ ಸಮಯೋಚಿತ ಮಾತುಗಳನ್ನು ಹೇಳಿ ಸಮಾಧಾನಪಡಿಸಿ ಅವನು ಸೂರ್ಯಕುಲ ತಿಲಕನಾದ ಶ್ರೀರಾಮಚಂದ್ರನ ಮಂದಿರವನ್ನು ತಲುಪಿದನು. ಸುಮಂತ್ರನು ಬರುತ್ತಿರುವುದನ್ನು ಕಂಡು ಶ್ರೀರಾಮನು ಆತನನ್ನು ತಂದೆಯಂತೆ ಆದರಿಸಿದನು. ಸುಮಂತ್ರನು ರಾಜಾಜ್ಞೆಯನ್ನು ತಿಳಿಸಿದನು ಹಾಗೂ ಅವನನ್ನು ತನ್ನೊಡನೆ ಕರೆದೊಯ್ದನು. ಶ್ರೀರಾಮನು ಮಂತ್ರಿಯ ಜೊತೆ ಛತ್ರ ಚಾಮರಾದಿ ರಾಜಚಿಹ್ನೆಗಳಿಲ್ಲದೆ ಕಾಲ್ನಡಿಗೆಯಲ್ಲಿ ಹೋಗುತ್ತಿರುವುದನ್ನು ನೋಡಿ ಪ್ರಜೆಗಳು ಅಲ್ಲಲ್ಲಿ ದುಃಖಿಸುತ್ತಿದ್ದರು. ಸಿಂಹಿಣಿಯನ್ನು ಕಂಡು ಹೆದರಿ ಮುದಿ ಸಲಗವೊಂದು ನೆಲದಲ್ಲಿ ಬಿದ್ದಿರುವಂತೆ ಶೋಕ ಸಂತಪ್ತ ಹೃದಯದಿಂದೊಡಗೂಡಿ ಅಸ್ತವ್ಯಸ್ತರಾಗಿ ಬಿದ್ದಿರುವ ಮಹಾರಾಜರನ್ನು ಶ್ರೀರಾಮಚಂದ್ರನು ನೋಡಿದನು. ಅರಸನ ತುಟಿ ಒಣಗಿ ಹೋಗಿದೆ. ಮೈಯೆಲ್ಲ ಸುಡುತ್ತಿದೆ. ಮಣಿಯಿಲ್ಲದೆ ನರಳುವ ಹಾವಿನಂತೆ ಅವರು ನಿಸ್ಸಹಾಯ ಸ್ಥಿತಿಯಲ್ಲಿ ಬಿದ್ದುಕೊಂಡಿರುವರು. ರಾಜನ ಅಂತಿಮ ಗಳಿಗೆಗಳನ್ನು ಲೆಕ್ಕ ಹಾಕುತ್ತಿರುವ ಮೃತ್ಯು ದೇವತೆಯಂತೆ ಸಮೀಪದಲ್ಲಿ ಕೈಕೇಯಿಯು ಕ್ರೋಧ ಮೂರ್ತಿಯಾಗಿ ಕುಳಿತಿರುವಳು. ಶ್ರೀರಾಮಚಂದ್ರನು ಕೋಮಲ ಸ್ವಭಾವದವನು, ಕರುಣಾಮೂರ್ತಿಯು. ಅವನಿಗೆ ಇದಕ್ಕೆ ಮುಂಚೆ ದುಃಖವೇನೆಂದೇ ತಿಳಿಯದು.
ಈ ಶೋಕ ವಾತಾವರಣವನ್ನು ನೋಡುವುದು ಅವನು ಇದೇ ಮೊದಲು. ಆದರೂ ಪರಿಸ್ಥಿತಿಯನ್ನು ಅರಿತು ಧೈರ್ಯ ತಂದುಕೊಂಡು ಮೃದುವಾಗಿ ತಾಯಿ ಕೈಕೇಯಿಯನ್ನು ಕೇಳುತ್ತಾನೆ. ಅಮ್ಮ, ತಂದೆಯವರ ದುಃಖದ ಕಾರಣವನ್ನಾದರೂ ನನಗೆ ತಿಳಿಸಿರಿ. ತಿಳಿದರೆ ಅದರ ನಿವಾರಣೆಗಾಗಿ ಪ್ರಯತ್ನಿಸಬಹುದು. ಆಗ ಕೈಕೇಯಿಯು ಹೇಳುತ್ತಾಳೆ, ರಾಮ, ಮಹಾರಾಜರ ದುಃಖಕ್ಕೆ ಕಾರಣ ನಿನ್ನ ಮೇಲೆ ಇರುವ ಸ್ನೇಹವೇ ಆಗಿದೆ. ಇವರು ನನಗೆ 2 ವರಗಳನ್ನು ಕೊಡಲು ವಾಗ್ದಾನ ಮಾಡಿದ್ದರು. ನನಗೆ ಇಷ್ಟವಾದುದನ್ನು ನಾನು ಕೇಳಿಕೊಂಡೆ. ಅದನ್ನು ಕೇಳಿ ರಾಜರ ಹೃದಯವು ದುಃಖಪೂರಿತವಾಯಿತು. ಏಕೆಂದರೆ ಅವರು ನಿನ್ನ ಮೇಲಿರುವ ಮಮಕಾರವನ್ನು ಬಿಡಲೊಲ್ಲರು. ಒಂದೆಡೆ ಪುತ್ರ ಸ್ನೇಹ, ಇನ್ನೊಂದೆಡೆ ಪ್ರತಿಜ್ಞಾ ಪಾಲನೆ. ಇವೆರಡರ ನಡುವೆ ನಿರ್ಣಯಿಸಲಾರದೆ ಮಹಾರಾಜರು ಧರ್ಮ ಸಂಕಟದಲ್ಲಿ ಬಿದ್ದಿರುವರು. ಸಾಧ್ಯವಾದರೆ ರಾಜಾಜ್ಞೆಯನ್ನು ಶಿರಸಾವಹಿಸು. ಆದರೆ ಅದರ ಮೂಲಕ ಮಹಾರಾಜರ ದುರ್ಭರವಾದ ದುಃಖವನ್ನು ಇಲ್ಲವಾಗಿಸು. ಕೈಕೇಯಿಯು ನಿಸ್ಸಂಕೋಚವಾಗಿ ಕುಳಿತುಕೊಂಡು ಇಂತಹ ಕಠೋರವಾದ ಮಾತನ್ನಾಡುತ್ತಿದ್ದಾಳೆ. ಅದನ್ನು ಕೇಳಿ ಕಠೋರತೆಯೂ ಕೂಡ ಅತ್ಯಂತ ವ್ಯಾಕುಲವಾಯಿತು. ನಾಲಿಗೆಯೇ ಬಿಲ್ಲು, ಅವಳ ಮಾತುಗಳೇ ಬಾಣಗಳು. ಅವು ನೇರವಾಗಿ ದಶರಥನ ಹೃದಯದಲ್ಲಿ ಚುಚ್ಚಿಕೊಂಡವು. ಎಲ್ಲ ಸಾಮಗ್ರಿಗಳಿಂದ ಸುಸಜ್ಜಿತವಾದ ಕಠೋರತೆಯೇ ಶ್ರೇಷ್ಠ ಶರೀರ ತೊಟ್ಟು ಧನುರ್ವಿದ್ಯೆಯನ್ನು ಕಲಿಯುವಂತಿತ್ತು. ಶ್ರೀರಾಮನಿಗೆ ಎಲ್ಲವನ್ನೂ ತಿಳಿಸಿ ಆಕೆಯು ನಿಷ್ಠುರತೆಯೇ ಮೈತಳೆದು ಕುಳಿತಂತೆ ಕುಳಿತಳು. ಭಾನುಕುಲ ಭಾನುವು ಸಹಜ ಆನಂದ ನಿಧಾನನೋ ಆದ ಶ್ರೀರಾಮನು ಮನಸ್ಸಿನಲ್ಲೇ ಮುಗುಳ್ನಗುತ್ತಾ ದೋಷರಹಿತವಾದ ಕೋಮಲ ಮಧುರ ವಚನಗಳನ್ನು ಆಡಿದನು. ಅವು ವಾಗ್ದೇವಿಯ ಆಭರಣಗಳಂತಿದ್ದವು. ಅಮ್ಮ, ಕೇಳು. ತಾಯಿ ತಂದೆಯರ ಮಾತನ್ನು ಪಾಲಿಸುವುದರಲ್ಲಿ ಅನುರಾಗವುಳ್ಳ ಪುತ್ರನೇ ನಿಜವಾಗಿ ಭಾಗ್ಯಶಾಲಿಯು. ಜನನಿ, ತಾಯಿ ತಂದೆಯವರನ್ನು ಸಂತೋಷಪಡಿಸುವ ಮಗನು ಈ ಪ್ರಪಂಚದಲ್ಲಿ ದುರ್ಲಭನು. ಕಾಡಿಗೆ ಹೋದರೆ ನನಗೆ ಶ್ರೇಯಸ್ಸೇ ಆಗುವುದು. ಅಲ್ಲಿ ನನಗೆ ಋಷಿಗಳ ಸಂಘ ದೊರೆಯುವುದು. ಅದರಲ್ಲಿಯೂ ನೀನು ಹೇಳಿದಂತೆ ಇದು ನನಗೆ ತಂದೆಯವರ ಆಜ್ಞೆ. ಅದಕ್ಕೆ ನಿಮ್ಮ ಸಮ್ಮತಿಯೂ ಇದೆಯಲ್ಲವೇ? ನನ್ನ ಬಹಿಪ್ರಾಣನಾದ ಭರತನು ರಾಜನಾಗುವನು. ಇದೆಲ್ಲವನ್ನು ನೋಡಿದರೆ ವಿಧಾತನು ಇಂದು ನನಗೆ ಎಲ್ಲ ವಿಧದಿಂದಲೂ ಅನುಕೂಲವಾಗಿಯೇ ಮಾಡುತ್ತಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಕಾಡಿಗೆ ಹೋಗದಿದ್ದರೆ ನಾನೊಬ್ಬ ಮಹಾಮೂರ್ಖನೇ ಆಗುವೆನು. ಕಲ್ಪ ವೃಕ್ಷವನ್ನು ತೊರೆದು ಔಡಲ ಗಿಡದ ಸೇವೆ ಮಾಡುವವನು, ಅಮೃತವನ್ನು ತೊರೆದು ವಿಷವನ್ನು ಬೇಡುವಂತಹ ಮಹಾಮೂರ್ಖನು ಕೂಡ ಇಂತಹ ಅವಕಾಶವನ್ನು ಕಳೆದುಕೊಳ್ಳುವುದಿಲ್ಲ. ತಾಯಿ, ಮಹಾರಾಜರು ಹೆಚ್ಚಾಗಿ ವ್ಯಾಕುಲಗೊಂಡಿರುವುದನ್ನು ನೋಡಿ ನನಗೆ ಅತೀವ ದುಃಖವಾಗುತ್ತಿದೆ. ಇಂತಹ ಸಣ್ಣ ವಿಷಯಕ್ಕಾಗಿ ತಂದೆಯವರು ಇಷ್ಟೊಂದು ದುಃಖಿಸುವುದೇಕೆ? ನಿಜವಾಗಿ ನನಗೆ ವಿಶ್ವಾಸವೇ ಉಂಟಾಗುವುದಿಲ್ಲ. ಮಹಾರಾಜರು ಧೀರರು, ಗುಣಗಳ ಅಗಾಧ ಸಾಗರರು. ಖಂಡಿತವಾಗಿ ನನ್ನಿಂದ ಏನೋ ಮಹಾಪರಾಧ ಜರುಗಿ ಹೋಗಿರಬೇಕು. ಅದರಿಂದಾಗಿಯೇ ಮಹಾರಾಜರು ನನ್ನ ಬಳಿ ಏನನ್ನೂ ಹೇಳುತ್ತಿಲ್ಲ. ಅಮ್ಮ, ನನ್ನಾಣೆ, ನಿಜವನ್ನು ಹೇಳು. ನೀರು ಪ್ರಶಾಂತವಾಗಿದ್ದು ನೇರವಾಗಿ ಪ್ರವಹಿಸುತ್ತಿದ್ದರೂ ಜಿಗಣೆ ಅದರಲ್ಲಿ ಡೊಂಕು ಡೊಂಕಾಗಿ ಹರಿದಾಡುವಂತೆ ಸಹಜವೂ ಸರಳವೂ ನೇರವೂ ಆದ ರಘುವರನ ಮಾತು ಕೈಕೇಯಿಗೆ ವಕ್ರವಾಗಿಯೇ ಕಂಡಿತು. ಯಾವ ಸಾಧಾರಣ ಪುರುಷ ಕೈಗೆ ಬಂದ ಅಧಿಕಾರವನ್ನು ಬಿಟ್ಟು ಕಾಡಿಗೆ ಹೋಗಲು ಸಿದ್ಧನಾಗುತ್ತಾನೆ? ಆದ್ದರಿಂದಲೇ ಅಲ್ಲವೇ ಶ್ರೀರಾಮಚಂದ್ರನನ್ನು ಪುರುಷೋತ್ತಮನೆಂದು ಕರೆಯುವುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. श्रीरामचन्द्र कृपाल भज मन हरण भव भय दारुणं. श्रीरामचन्द्र कृपाल भज मन हरण भव भय दारुणं. श्रीराम श्रीराम
श्रीराम श्रीराम श्रीराम श्रीराम